ಊರ ಒಳಗಣ ಬಯಲು. ವಿನಯ ನಾಯಕ. ಕಥೆಗಾರರ ಪರಿಚಯ. ಹೊಸಗನ್ನಡದ ಕಾವ್ಯ, ಲಲಿತ ಪ್ರಬಂಧ, ಸಣ್ಣ ಕಥೆಗಳಂಥ ಸಾಹಿತ್ಯ ಪ್ರಕಾರಗಳಲ್ಲಿ ಬರಹಕ್ಕೆ ತೊಡಗಿಸಿಕೊಂಡು ಕನ್ನಡಿಗರ ಗಮನ ಸೆಳೆದಿರುವ ವಿನಯ ನಾಯಕ ಅವರು ಪ್ರಸ್ತುತ ಕನ್ನಡದ ಸ್ಥಿತಿಗತಿಗಳನ್ನು ಸೂಕ್ಷ್ಮಗ್ರಾಹಿಕೆಯ ನೆಲೆಯಲ್ಲಿ ಬರವಣಿಗೆಗೆ ತೊಡಗಿಸಿಕೊಂಡಿದ್ದಾರೆ. ವಿನಯ ಅವರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ನಾಡು ಮಾಸ್ಕೇರಿಯಲ್ಲಿ ಅಕ್ಟೋಬರ್ 24, 1968ರಂದು ಜನಿಸಿದರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ 1990ರಲ್ಲಿ ಕನ್ನಡ ಎಂ.ಎ. ಪದವಿ ಮತ್ತು 1992ರಲ್ಲಿ ಎಂ.ಫಿಲ್ ಹಾಗೂ 1996ರಲ್ಲಿ ಕನ್ನಡದಲ್ಲಿ ಮಹಿಳಾ ಸಾಹಿತ್ಯದ ವಿಕಾಸದ ಘಟ್ಟಗಳು ಎನ್ನುವ ಸಂಶೋಧನಾ ಮಹಾಪ್ರಬಂಧಕ್ಕಾಗಿ ಡಾಕ್ಟರೇಟ್ ಪಿಎಚ್.ಡಿ. ಪದವಿ ಪಡೆದಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸವಣೂರು, ನರಗುಂದ, ಅಳ್ನಾವರ ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದಾಂಡೇಲಿ ಇಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬರವಣಿಗೆಯನ್ನು ಹವ್ಯಾಸವಾಗಿಸಿಕೊಂಡಿರುವ ಇವರು ಹಲವಾರು ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ. ಕವನ ಸಂಕಲನ ಬಾಯಾರಿಕೆ, 100 ಗೋರಿಯ ದೀಪ, ಹಸಬಿ. ಕಥಾ ಸಂಕಲನ ಊರು ಒಳಗಣ ಬಯಲು, ಉರಿ. ವಿಮರ್ಶೆ ಮುಕ್ತಾಕಕ್ಕ ಮತ್ತು ಸತ್ಯಕ್ಕ. ಸಂಪಾದನೆ ತೆಂಕಣ ನುಡಿಗಳಲ್ಲಿ ಸ್ತ್ರೀವಾದಿ ಸಂಕಥನ, ಭಾರತೀಯ ಭಾಷೆಗಳಲ್ಲಿ ಸ್ತ್ರೀವಾದಿ ಸಾಹಿತ್ಯ. ಅಂಕಣ ಬರಹ ಅನುದಿನದ ದಂದುಗ, ವಿಜಯ ಕರ್ನಾಟಕ, ಉಡಿಯಕ್ಕಿ, ಕನ್ನಡ ಪ್ರಭ ಲೇಖನಗಳು ಪ್ರಕಟವಾಗಿವೆ. ವಿನಯ ಅವರ ಕಥೆ ಕವನ ಬರಹಗಳು ಕರ್ನಾಟಕ, ಮಂಗಳೂರು, ಕುವೆಂಪು, ದಾವಣಗೆರೆ ಹಾಗೂ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯಗಳ ಸ್ನಾತಕ ಪದವಿಯ ಅಂಡರ್ಗ್ರಾಜ್ಯುಯೇಟ್ ಬಿ.ಎ. ವಿವಿಧ ವರ್ಗಗಳಿಗೆ ಪಠ್ಯಗಳಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಸಾಹಿತ್ಯ ಕ್ಷೇತ್ರದ ಇವರ ಅಮೋಘ ಸಾಧನೆಗಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. 2008ರಲ್ಲಿ ಊರು ಒಳಗಣ ಬಯಲು ಎನ್ನುವ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ಸಂದಿದೆ. ಹೀಗೆ ಪು.ತಿ.ನ. ಕಾವ್ಯ ಪ್ರಶಸ್ತಿ, ಸಾರಂಗಮಠ ದತ್ತಿ ಬಹುಮಾನ, ರತ್ನಮ್ಮ ಹೆಗ್ಗಡೆ ದತ್ತಿ ಪ್ರಶಸ್ತಿ, ಎಚ್.ವಿ. ಸಾವಿತ್ರಮ್ಮ ದತ್ತಿ ಬಹುಮಾನ, ಲಂಕೇಶ್ ಕಥಾ ಬಹುಮಾನ, ಸಂಕ್ರಮಣ ಕಾವ್ಯ ಬಹುಮಾನ ಮುಂತಾದ ಪ್ರಶಸ್ತಿ, ಪುರಸ್ಕಾರಗಳು ಲಭಿಸಿವೆ. ಕಥೆಯ ಕುರಿತು, ಹಿನ್ನೆಲೆ ಮತ್ತು ಆಶಯ. ಪ್ರಸ್ತುತ ಊರ ಒಳಗಣ ಬಯಲು ಎನ್ನುವ ಕಥೆಯನ್ನು ಡಾ. ವಿನಯ ಅವರ ಊರ ಒಳಗಣ ಬಯಲು ಎಂಬ ಕಥಾಸಂಕಲನ ಕೃತಿಯಿಂದ ಆರಿಸಲಾಗಿದೆ. ಈ ಕೃತಿ ಒಟ್ಟು 12 ಕಥೆಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಊರ ಒಳಗಣ ಬಯಲು ಶೀರ್ಷಿಕೆಯ ಕಥೆಯೂ ಒಂದಾಗಿದೆ. ಈ ಕಥೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಾದೇಶಿಕ ಗ್ರಾಮೀಣ ಭಾಷಾ ಶೈಲಿಯಲ್ಲಿದ್ದು ಕೊಂಕಣಿ ಮಿಶ್ರಿತ ಕನ್ನಡದಲ್ಲಿ ರಚನೆಯಾಗಿದೆ. ಊರ ಒಳಗಣ ಬಯಲು ಎನ್ನುವುದು ಶರಣೆ ಬೊಂತಾದೇವಿಯವರ ನಕ್ಷತ್ರ ಚಿಹ್ನೆ ವಚನದಲ್ಲಿ ಬರುವ ಒಂದು ಪ್ರಸಿದ್ಧ ಸಾಲು. ಇದು ಜಾತಿ ಭೇದವಿಲ್ಲದೆ ಎಲ್ಲೆಲ್ಲೂ ಇರುವ ದೇವರ, ಶಿವನ ಸರ್ವವ್ಯಾಪಕತೆಯನ್ನು ಸಾರುತ್ತದೆ. ಇದು ಒಂದು ಸಾಹಿತ್ಯಿಕ ನುಡಿಗಟ್ಟು ಆಗಿದ್ದು ಡಾ. ವಿನಯ ಅವರು ತಮ್ಮ ಕಥಾ ಸಂಕಲನ ಕೃತಿಗೆ ಶೀರ್ಷಿಕೆಯನ್ನಾಗಿಟ್ಟುಕೊಂಡಿದ್ದಾರೆ. ಹೆಣ್ಣಿನ ಸಮಸ್ಯೆಗಳು, ಸಾಮಾಜಿಕ ಸೂಕ್ಷ್ಮತೆಗಳ ಜೊತೆಗೆ ಸಮುದಾಯವೊಂದರ ಒಳಗಿನ ಬದುಕಿನ ಸತ್ಯಗಳನ್ನು ಬಿಚ್ಚಿಡುತ್ತದೆ. ಭಿನ್ನ ಸಮುದಾಯದ ಒಳಗೆ ನಡೆಯುವ ಸಾಮಾಜಿಕ ಮತ್ತು ಮಾನವೀಯ ಸಂಬಂಧಗಳ ಚಿತ್ರಣವನ್ನು ನೀಡುತ್ತದೆ. ಮುಖ್ಯವಾಗಿ ಮಹಿಳಾ ಸಂವೇದನೆ, ಸಾಮಾಜಿಕ ವಿಮರ್ಶೆ ಮತ್ತು ಸಾಂಸ್ಕೃತಿಕ ಸ್ಥಿತ್ಯಂತರಗಳನ್ನು ವಿಶ್ಲೇಷಿಸುತ್ತದೆ. ಸ್ತ್ರೀವಾದಿ ದೃಷ್ಟಿಕೋನದಿಂದ ಸಮಾಜವನ್ನು ನೋಡುವ ಕ್ರಮ ಇಲ್ಲಿ ಎದ್ದು ಕಾಣುತ್ತದೆ. ಈ ಕಥಾ ಸಂಕಲನ ಕೃತಿಗೆ ಬೆನ್ನುಡಿ ಬರೆದಿರುವ ಕೆ.ವಿ. ನಾರಾಯಣ ಅವರು. ಅನುಭವಗಳು ನೆನಪುಗಳಾದಾಗ ಅವು ಮಾಯದ ಗಾಯಗಳಾಗುತ್ತವೆ. ಗಾಯ ಮಾಯ್ದರೆ ಅದರ ಕಲೆಗಳನ್ನು ಮುಟ್ಟುತ್ತಿರುವಾಗ ದೊರಕುವ ಹಿತ ಈ ತೆರೆದ ಗಾಯಗಳಿಂದ ದೊರಕುವುದಿಲ್ಲ. ಅವು ಎಂದೂ ನಿನ್ನೆಗಳ ಹೊರೆಯನ್ನು ಹೆಚ್ಚಿಸುತ್ತವೆ. ವಿನಯ ಅವರ ಹೆಚ್ಚು ಕಥೆಗಳು ಇಂತಹ ಅವಸ್ಥೆಯಲ್ಲಿ ಮೈತಳೆದಿದೆ. ಈ ಹೊತ್ತಿನ ಬದುಕಿನಲ್ಲಿ ಇಣುಕುವ ನಿನ್ನೆಗಳು ಕಳೆದು ಹೋದದ್ದರ ಅಸಹನೀಯತೆಯನ್ನು ಗಾಢವಾಗುವಂತೆ ಮಾಡುವ ಜೊತೆಗೆ ಇಂದಿನ ಬದುಕನ್ನು ರಾಡಿಗೊಳಿಸಬಲ್ಲವೆಂಬ ಭಾವಕಥೆಗಳಲ್ಲಿ ಮೂಡುವಂತಿದೆ ಎನ್ನುತ್ತಾರೆ. ಗ್ರಾಮೀಣ ಬಂಕಿಕ್ಕೋಡ್ಲ, ಅಡಿಗೋಣ, ಹೊಸದೀಪುರ ಮತ್ತು ಅರೆಪಟ್ಟಣ, ಗೋಕರ್ಣ, ಅಂಕೋಲ, ಭಟ್ಕಳ, ನಗರ, ಬಳ್ಳಾರಿ, ಕಾರವಾರ ಹಾಗೂ ಗಂಗಾವಳಿ ನದಿ ಸುತ್ತಮುತ್ತಲಿನ ಪ್ರಾಕೃತಿಕ ಸುಂದರ ಪ್ರದೇಶದಲ್ಲಿ ಬದುಕಿನ ಸಂಕೀರ್ಣತೆಗಳು, ಬದಲಾಗುತ್ತಿರುವ ಸಾಮಾಜಿಕ ಮೌಲ್ಯಗಳು ಮತ್ತು ಸ್ತ್ರೀ ಸಂವೇದನೆಗಳ ಬಗ್ಗೆ ಆಳವಾಗಿ ಚರ್ಚಿಸಿದ್ದಾರೆ. ಊರು ಒಳಗಣ ಬಯಲು ಎನ್ನುವುದು ಊರಿನ ಒಳಗಿದ್ದು ಕಣ್ಣಿಗೆ ಕಾಣದ ಅಥವಾ ಮಾನವೀಯ ಸಂಬಂಧಗಳ ವಿಶಾಲತೆಯನ್ನು ಫಾದರ್ ಸುಧಾಕರ ರೀಟ, ನಾಗೇಶ, ಹೊನ್ನಪ್ಪಗೌಡ, ಹಾಜಿಸಾಬ, ಮದೀನಾ, ಮಾಸ್ತರ ಸಾಯಬ, ಫರ್ನಾಂಡಿಸ್ ಮೊದಲಾದವರ ಪಾತ್ರಗಳ ಮೂಲಕ ಸೂಚಿಸುತ್ತದೆ. ಇದು ಕೇವಲ ಊರಿನ ಬಯಲು ವಿನ ಕಥೆಯಲ್ಲ, ಬದಲಿಗೆ ಮನುಷ್ಯನ ಬದುಕಿನ ಆಂತರಿಕ ಬಯಲುಗಳ ಸಂಬಂಧಗಳ ಸೂಕ್ಷ್ಮ ಚಿತ್ರಣಗಳನ್ನು ನೀಡುತ್ತದೆ. ಹೆಣ್ಣಿನ ಒಳನೋಟದ ಸಮಸ್ಯೆಗಳು, ಹಿಂದೂ
ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯದೊಳಗಿನ ಸೂಕ್ಷ್ಮ ಬದುಕಿನ ಅನುಭವಗಳು, ಕಳೆದು ಹೋದ ಕಾಲದ ನೆನಪುಗಳು ಮತ್ತು ಮನಸ್ಸಿನ ಗಾಯಗಳ ನೋವು ಹಾಗೂ ಮಾನವೀಯತೆಯನ್ನು ಸುಧಾಕರನ ಪಾತ್ರದ ಮೂಲಕ ಈ ಕಥೆ ಬಲವಾಗಿ ದಾಖಲಿಸಿದೆ. ಇದು ಡಾ. ವಿನಯ ಅವರ ಬರವಣಿಗೆಯ ಶೈಲಿಗೆ ಸಾಕ್ಷಿಯಾಗಿದೆ. ಸಂಕ್ಷಿಪ್ತ ಕಥೆ: ಸುಧಾಕರನ ಮರುಪಯಣ. ಬಳ್ಳಾರಿಯಲ್ಲಿ ಶಿಕ್ಷಕನಾಗಿದ್ದ ಸುಧಾಕರ 8 ವರ್ಷಗಳ ನಂತರ ತನ್ನ ಹುಟ್ಟೂರಾದ ಉತ್ತರ ಕನ್ನಡದ ಗಂಗಾವಳಿ ತೀರದ ಅಮ್ಮೋರ ಗುಡಿಗೆ ಮರಳಿ ಬಂದಿದ್ದ. ಕರಾವಳಿಯ ಆ ಹಳೆಯ ದಿನಗಳ ನೆನಪುಗಳು ಅವನನ್ನು ಕಾಡುತ್ತಿದ್ದವು. ಅವನ ಹೆಂಡತಿ ರೀಟಾ ಬಳ್ಳಾರಿಯ ಮನೆಯಲ್ಲಿ ತನ್ನ ಮಗುವನ್ನು ಮೀಯಿಸುತ್ತಾ, ಅನಾಥಳಾಗಿದ್ದ ತನಗೆ ಆಸರೆಯಾದ ಸುಧಾಕರನ ಸುರಕ್ಷತೆಗಾಗಿ ಯೇಸು ಮತ್ತು ಗೋಕರ್ಣದ ದೇವರಿಗೆ ಪ್ರಾರ್ಥಿಸುತ್ತಿದ್ದಳು. ಊರಿನ ಗುಡ್ಡದ ಮೆಟ್ಟಿಲು ಹತ್ತುತ್ತಿದ್ದ ಸುಧಾಕರನಿಗೆ ತನ್ನ ಬಾಲ್ಯದ ಗೆಳೆಯ, ಈಗ ದೇವಸ್ಥಾನದ ಅರ್ಚಕನಾಗಿರುವ ನಾಗೇಶ ಗುಣಗ ಎದುರಾದ. ಅವರಿಬ್ಬರು ಮುಖಾಮುಖಿಯಾದಾಗ ಹಳೆಯ ಕಹಿ ನೆನಪುಗಳ ಸುರುಳಿ ಬಿಚ್ಚಿಕೊಂಡಿತು. ಕೆಲವು ವರ್ಷಗಳ ಹಿಂದೆ ಭಟ್ಕಳದಲ್ಲಿ ನಡೆದ ಕೋಮು ಗಲಭೆಯ ಕರಾಳ ದಿನಗಳಲ್ಲಿ ಊರಿನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಮಾತಿಗೆ ಮರುಳಾಗಿ ಸುಧಾಕರನು ದೀಪಯಾತ್ರೆಯ ನೆಪದಲ್ಲಿ ಮುಸ್ಲಿಂ ಕೇರಿಯ ಮೇಲೆ ದಾಂಧಲೆ ನಡೆಸಲು ಹೋಗಿದ್ದ. ಅಲ್ಲಿ ತನ್ನ ಸಹಪಾಠಿ ರಫೀಕನ ಅಂಗಡಿ ಮುರಿದು ಬಿದ್ದದ್ದನ್ನು ಕಂಡಿದ್ದ. ಅಷ್ಟೇ ಅಲ್ಲದೆ ತನ್ನದೇ ಗೆಳೆಯರ ಗುಂಪು ಒಳನುಗ್ಗಿದಾಗ ಭಯದಿಂದ ಜಡೆ ಹಿಡಿದು ಎಳೆಯಲ್ಪಟ್ಟ ಮುಸ್ಲಿಂ ಯುವತಿ ಮದೀನಾ, "ಚೋಡದೋ ಭಯ್ಯ, ಬಿಟ್ಟು ಬಿಡಣ್ಣ" ಎಂದು ಕೂಗಿದ ದನಿ ಸುಧಾಕರನ ಆತ್ಮಸಾಕ್ಷಿಯನ್ನು ಜಾಗೃತಗೊಳಿಸಿತ್ತು. ಅಂದು ಹೆಣ್ಣುಮಕ್ಕಳನ್ನು ಸತಾಯಿಸುವ ಈ ಹಿಂಸೆಯ ಮಾರ್ಗ ಧರ್ಮವಲ್ಲ ಎಂದು ನಾಗೇಶ ಮಾತ್ರ ಸುಧಾಕರನನ್ನು ತರಾಟೆಗೆ ತೆಗೆದುಕೊಂಡಿದ್ದ. ಆ ಘಟನೆಯ ನಂತರ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದ ಸುಧಾಕರ ಊರು ಬಿಟ್ಟು ಹೋಗಿದ್ದ. ಈಗ ಅದೇ ಗುಡಿಯ ಅಂಗಳದಲ್ಲಿ ನಾಗೇಶನ ಕೈಯಿಂದ ತಾಯಿಯ ಪ್ರಸಾದ ಪಡೆದ ಸುಧಾಕರನಿಗೆ ತಾನು ಬದಲಾಗಿರುವ ಸಮಾಧಾನವಿತ್ತು. ದಾರಿಯಲ್ಲಿ ಸಿಕ್ಕ ಹಿರಿಯ ಮುದುಕ ಹೊನ್ನಪ್ಪಗೌಡ ಸುಧಾಕರನನ್ನು ಗುರುತಿಸಿ ಕಣ್ಣೀರಿಟ್ಟು, ಮನೆಯವರ ಮನಸ್ಸು ಬದಲಾಗುತ್ತಿರುವ ಸುಳಿವು ನೀಡಿದ. ಕೊನೆಗೆ ಸುಧಾಕರ ಮರಳಿ ಬಳ್ಳಾರಿಗೆ ಬಸ್ ಹತ್ತಿದಾಗ, ಬಸ್ಸಿನಲ್ಲಿ ಬುರ್ಖಾ ಧರಿಸಿದ ಮಹಿಳೆಯೊಬ್ಬಳು ತನ್ನ ಮಗುವನ್ನು ಸುಧಾಕರನ ಕೈಗಿಟ್ಟು, "ಭಯ್ಯ, ಈ ಕೂಸನ್ನು ಸ್ವಲ್ಪ ಹಿಡಿ" ಎಂದಳು. ಅವಳ ಆ ಒಂದು "ಭಯ್ಯ" ಎಂಬ ಕರೆಯಲ್ಲಿ ಸುಧಾಕರನಿಗೆ ಅಂದು ತಾನು ಮಾಡಿದ ಪಾಪವೆಲ್ಲ ತೊಳೆದುಹೋದಂತೆ ಭಾಸವಾಯಿತು. ಹಿಂಸೆಯ ಹಾದಿ ಬಿಟ್ಟು ಪ್ರೀತಿಯ ಬದುಕಿಗೆ ಮರಳಿದ ಸುಧಾಕರನಿಗೆ ಪ್ರಕೃತಿಯು ಬೆಚ್ಚಗೆ ಸ್ವಾಗತ ಕೋರುವಂತೆ ಕಥೆ ಮುಕ್ತಾಯವಾಗುತ್ತದೆ. ಕಥೆಯ ಕೇಂದ್ರ ಆಶಯ: ತಪ್ಪು ದಾರಿಗೆ ತುಳಿದ ಯುವಕನೊಬ್ಬನ ಪಶ್ಚಾತ್ತಾಪ, ಮಾನವೀಯತೆಯ ಜಾಗೃತಿ ಮತ್ತು ಮರುಮಾನವೀಕರಣ ರಿಮನೈಸೇಷನ್. ಇದು ಈ ಕಥೆಯ ಕೇಂದ್ರ ಆಶಯ. ಪ್ರಮುಖ ಪಾತ್ರಗಳು: ಸುಧಾಕರ ನಾಯಕ, ರೀಟಾ ಪತ್ನಿ, ನಾಗೇಶ ಗುಣಗ ಅರ್ಚಕ, ಗೆಳೆಯ ಮದೀನಾ ಗಲಭೆಯ ಸಂತ್ರಸ್ತೆ. ಪ್ರಾದೇಶಿಕತೆ: ಉತ್ತರ ಕನ್ನಡ ಕರಾವಳಿ ಭಾಗದ ಗಂಗಾವಳಿ ತೀರದ ಭಾಷಾ ಸೊಗಡು ಮತ್ತು ಸಾಮಾಜಿಕ ಹಿನ್ನೆಲೆ. ಸಂಕೇತ: ಕೊನೆಯಲ್ಲಿ ಕೇಳುವ "ಭಯ್ಯ" ಎಂಬ ಪದ ಕೋಮು ಸೌಹಾರ್ದತೆ ಮತ್ತು ಪಾಪ ಪ್ರಜ್ಞೆಯಿಂದ ಮುಕ್ತಿಯ ಸಂಕೇತವಾಗಿದೆ. ಕಥೆಯ ಮುಖ್ಯ ತಿರುಳು ಥೀಮ್ ಸಮರಿ: ಈ ಕಥೆಯು ಕರಾವಳಿ ಭಾಗದ ಕೋಮು ಗಲಭೆಯ ಹಿನ್ನೆಲೆಯಲ್ಲಿ ನಡೆಯುವ ಪಶ್ಚಾತ್ತಾಪ ಮತ್ತು ಮಾನವೀಯತೆಯ ಜಾಗೃತಿಯ ಕಥೆಯಾಗಿದೆ. ಧರ್ಮದ ಹೆಸರಿನಲ್ಲಿ ದಾರಿ ತಪ್ಪಿದ ಯುವಕನೊಬ್ಬ ತನ್ನ ತಪ್ಪುಗಳನ್ನು ಅರಿತು ಕಹಿ ನೆನಪುಗಳಿಂದ ಮುಕ್ತನಾಗಿ ಹೇಗೆ ಒಬ್ಬ ಸಹನಶೀಲ, ಪ್ರೇಮಮಯಿ ಮನುಷ್ಯನಾಗಿ ಮರುಹುಟ್ಟು ಪಡೆಯುತ್ತಾನೆ ಎಂಬುದೇ ಈ ಕಥೆಯ ಮೂಲ ತಿರುಳು. ವಿಮರ್ಶಾತ್ಮಕ ಮುಖ್ಯಾಂಶಗಳು: ಕ್ರಿಟಿಕಲ್ ಅನಾಲಿಸಿಸ್. 1. ಧರ್ಮಾಂಧತೆ ಮತ್ತು ಆತ್ಮಸಾಕ್ಷಿಯ ಜಾಗೃತಿ. ಯುವಪ್ರಾಯದ ಸುಧಾಕರ ಊರಿನ ಸ್ವಾರ್ಥಿ ರಾಜಕೀಯ ಹಾಗೂ ಕೋಮು ಮನಸ್ಥಿತಿಯ ಜನರ ಮಾತಿಗೆ ಮರುಳಾಗಿ ಗಲಭೆಯಲ್ಲಿ ಪಾಲ್ಗೊಳ್ಳುತ್ತಾನೆ. ಆದರೆ ಗಲಭೆಯ ತೀವ್ರತೆಯಲ್ಲಿ ಮುಸ್ಲಿಂ ಯುವತಿ ಮದೀನಾ ತನಗಾದ ದೌರ್ಜನ್ಯಕ್ಕೆ ಹೆದರಿ, "ಚೋಡದೋ ಭಯ್ಯ, ಬಿಟ್ಟು ಬಿಡಣ್ಣ" ಎಂದು ಕೂಗಿದಾಗ ಸುಧಾಕರನ ಒಳಗಿನ ಕಟು ಧರ್ಮಾಂಧತೆ ಕರಗಿ ಆತನ ಆತ್ಮಸಾಕ್ಷಿ ಜಾಗೃತವಾಗುತ್ತದೆ. 2. ಕೋಮು ಸೌಹಾರ್ದತೆ ಮತ್ತು ಪ್ರೀತಿಯ ಶಕ್ತಿ. ಸುಧಾಕರನ ಹೆಂಡತಿ ರೀಟಾ ಕ್ರಿಶ್ಚಿಯನ್ ಸಮುದಾಯದವಳು. ಅವಳ ಮನೆಯ ಕಪಾಟಿನಲ್ಲಿ ಗೋಕರ್ಣದ ಮಹಾಬಲೇಶ್ವರ, ಗಣಪತಿ ಫೋಟೋಗಳ ಪಕ್ಕದಲ್ಲೇ ಯೇಸುವಿನ ಮೂರ್ತಿಯೂ ಇರುತ್ತದೆ. ಇದು ಕಥೆಯಲ್ಲಿ ಸಹಿಷ್ಣುತೆ ಮತ್ತು ಧರ್ಮದಾತೀತ ಪ್ರೀತಿಯನ್ನು ಸಂಕೇತಿಸುತ್ತದೆ. ಸುಧಾಕರನಿಗೆ ನೆಮ್ಮದಿಯ ಬದುಕು ಸಿಗುವುದು ಇಂತಹ ಪ್ರೀತಿಯ ಆಸರೆಯಿಂದಲೇ ಹೊರತು ಹಿಂಸೆಯಿಂದಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. 3. ಋಣ ಮತ್ತು ಮರುಸಂಧಾನ ರೆಕನ್ಸಿಲಿಯೇಷನ್. ವರ್ಷಗಳ ನಂತರ ಊರಿಗೆ ಬಂದ ಸುಧಾಕರನಿಗೆ ಗೆಳೆಯ ನಾಗೇಶ ಗುಣಗ ಸಿಗುತ್ತಾನೆ. ನಾಗೇಶ ಅಂದು ಸುಧಾಕರನ ತಪ್ಪನ್ನು ಕಟುವಾಗಿ ಖಂಡಿಸಿದ್ದರೂ ಇಂದು ಅವನ ಬದಲಾವಣೆಯನ್ನು ಕಂಡು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ಊರಿನ ಹಿರಿಯ ಮುದುಕ ಹೊನ್ನಪ್ಪಗೌಡ ಕೂಡ ಸುಧಾಕರನನ್ನು ಕಂಡು ಕಣ್ಣೀರಿಡುತ್ತಾನೆ. ಇದು ಮನುಷ್ಯನಿಗೆ ತನ್ನ ಹುಟ್ಟೂರಿನೊಂದಿಗೆ, ಮಣ್ಣಿನೊಂದಿಗೆ ಇರುವ ಋಣ ಸಂಬಂಧವನ್ನು ಮತ್ತು ಸಮಾಜವು ಪಶ್ಚಾತ್ತಾಪ ಪಟ್ಟವರನ್ನು ಮತ್ತೆ ಹೇಗೆ ಮಡಿಲಿಗೆ ತೆಗೆದುಕೊಳ್ಳುತ್ತದೆ ಎಂಬುದನ್ನು ತೋರಿಸುತ್ತದೆ. 4. ಭಯ್ಯ ಅಣ್ಣ ಪದದ ಸಾಂಕೇತಿಕತೆ. ಕಥೆಯ ಕೊನೆಯಲ್ಲಿ ಬಸ್ಸಿನಲ್ಲಿ ಸಿಗುವ ಬುರ್ಖಾ ಧರಿಸಿದ ಮಹಿಳೆ ತನ್ನ ಮಗುವನ್ನು ಸುಧಾಕರನ ಕೈಗಿಟ್ಟು, "ಭಯ್ಯ" ಎಂದು ಕರೆಯುತ್ತಾಳೆ.
ಈ ಒಂದು ಪದ ಸುಧಾಕರನ ಮನಸ್ಸಿನಲ್ಲಿದ್ದ ಹಳೆಯ ಕರಾಳ ನೆನಪಿನ ಗಾಯಕ್ಕೆ ಮದ್ದಾಗುತ್ತದೆ. ಅಂದು ಗಲಭೆಯಲ್ಲಿ ಮದೀನಾ ಹೆದರಿ ಕೂಗಿದ ಭಯ್ಯಾ ಎಂಬ ದನಿ ಇಂದು ಅಪರಿಚಿತ ಮಹಿಳೆಯ ಕಡೆಯಿಂದ ಆತ್ಮೀಯತೆಯ ಭಯ್ಯಾ ಆಗಿ ಬದಲಾದಾಗ ಸುಧಾಕರನ ಪಾಪ ಪ್ರಜ್ಞೆ ಕಳೆದು ಹೋಗುತ್ತದೆ. ಇದು ನಕ್ಷತ್ರ ಚಿಹ್ನೆ ಕೋಮು ಸಾಮರಸ್ಯದ ಅತ್ಯುನ್ನತ ಸಂಕೇತವಾಗಿದೆ. ಪರೀಕ್ಷೆಗಾಗಿ ನೆನಪಿಡಬೇಕಾದ ಪ್ರಮುಖ ವಾಕ್ಯ ಕನ್ಕ್ಲೂಷನ್. ಹಿಂಸೆ ಮತ್ತು ಧರ್ಮಾಂಧತೆಯ ಹಾದಿ ಮನುಷ್ಯನನ್ನು ಸ್ವಂತ ಊರಿನಿಂದಲೇ ಪರದೇಶಿಯನ್ನಾಗಿ ಮಾಡುತ್ತದೆ. ಆದರೆ ಪಶ್ಚಾತ್ತಾಪ, ಪ್ರೀತಿ ಮತ್ತು ಮಾನವೀಯತೆಯು ಸಮಾಜದಲ್ಲಿ ಕಳೆದುಹೋದ ಸೌಹಾರ್ದತೆಯನ್ನು ಮತ್ತೆ ತರಬಲ್ಲದು ಎಂಬುದೇ ಈ ಕಥೆಯ ಸಂದೇಶವಾಗಿದೆ. ಪ್ರಬಂಧ ರೂಪದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಪ್ರಸ್ತುತ ಕಥೆಯಲ್ಲಿ ಸುಧಾಕರನ ಪಶ್ಚಾತ್ತಾಪ ಮತ್ತು ಮರುಮಾನವೀಕರಣ ರಿಮನೈಸೇಷನ್ ಪ್ರಕ್ರಿಯೆಯು ಹೇಗೆ ಚಿತ್ರಿಸಲ್ಪಟ್ಟಿದೆ? ವಿಶ್ಲೇಷಿಸಿ. ಪೀಠಿಕೆ. ಕೋಮು ಗಲಭೆಯ ಕರಾಳ ಹಿನ್ನೆಲೆಯಲ್ಲಿ ಹುಟ್ಟಿಕೊಳ್ಳುವ ಹಿಂಸೆ, ಆ ಹಿಂಸೆಯಿಂದ ಉಂಟಾಗುವ ಪಾಪಪ್ರಜ್ಞೆ ಮತ್ತು ಅದರಿಂದ ಮುಕ್ತಿ ಪಡೆಯಲು ಹಂಬಲಿಸುವ ಮನುಷ್ಯನ ಪಶ್ಚಾತ್ತಾಪವನ್ನು ಈ ಕಥೆ ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸುತ್ತದೆ. ನಾಯಕ ಸುಧಾಕರನು ಧರ್ಮಾಂಧತೆಯಿಂದ ಹೊರಬಂದು ಒಬ್ಬ ಸಹನಶೀಲ ಮನುಷ್ಯನಾಗಿ ಹೇಗೆ ಮರುಹುಟ್ಟು ಪಡೆಯುತ್ತಾನೆ ಎಂಬುದೇ ಕಥೆಯ ಆಶಯವಾಗಿದೆ. ವಿಶ್ಲೇಷಣೆ. ಮುಖ್ಯಾಂಶಗಳು. ದಾರಿ ತಪ್ಪಿದ ಯುವಪ್ರಾಯ. ಸುಧಾಕರ ಹದಿಹರೆಯದಲ್ಲಿ ಊರಿನ ಸ್ವಾರ್ಥಿ ಮತ್ತು ಕೋಮು ಮನಸ್ಥಿತಿಯ ಜನರ ಅಡುಗೆಕೋಣೆ ರಾಮು ಇತ್ಯಾದಿ ಪ್ರಚೋದನಾತ್ಮಕ ಮಾತುಗಳಿಗೆ ಮರುಳಾಗುತ್ತಾನೆ. ತನ್ನ ಜಾತಿ, ಧರ್ಮವೇ ಶ್ರೇಷ್ಠವೆಂಬ ಸೊಕ್ಕಿನಿಂದ ದೀಪಯಾತ್ರೆಯ ನೆಪದಲ್ಲಿ ಮುಸ್ಲಿಂ ಕೇರಿಯ ದಾಂಧಲೆಯಲ್ಲಿ ಪಾಲ್ಗೊಳ್ಳುತ್ತಾನೆ. ಇದು ಯುವಜನತೆ ಹೇಗೆ ಸುಲಭವಾಗಿ ದಾರಿ ತಪ್ಪುತ್ತಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಆತ್ಮಸಾಕ್ಷಿಯ ಜಾಗೃತಿ ಟರ್ನಿಂಗ್ ಪಾಯಿಂಟ್. ಗಲಭೆಯ ತೀವ್ರತೆಯಲ್ಲಿ ಮುಸ್ಲಿಂ ಯುವತಿ ಮದೀನಾಳ ಜಡೆ ಹಿಡಿದು ಎಳೆದಾಗ ಆಕೆ ರಕ್ತಸಿಕ್ತ ಗಲ್ಲದೊಂದಿಗೆ ಭಯದಿಂದ ಚೋಡದೋ ಭಯ್ಯಾ, ಬಿಟ್ಟು ಬಿಡಣ್ಣ ಎಂದು ಕೂಗುತ್ತಾಳೆ. ಈ ಒಂದು ಕರೆ ಸುಧಾಕರನ ಒಳಗಿದ್ದ ಕಟು ಧರ್ಮಾಂಧತೆಯನ್ನು ಕರಗಿಸಿಬಿಡುತ್ತದೆ. ಅಕ್ಕತಂಗಿಯರಿಲ್ಲದ ಅವನಿಗೆ ಯಾರೋ ಕಪಾಳಕ್ಕೆ ಹೊಡೆದಂತಾಗಿ ತನ್ನ ತಪ್ಪಿನ ಅರಿವಾಗಿ ಅಲ್ಲಿಂದ ಓಡಿಬರುತ್ತಾನೆ. ಪಶ್ಚಾತ್ತಾಪದ ಬೆಂಕಿ ಮತ್ತು ಊರು ಬಿಡುವುದು. ಗಲಭೆಯ ನಂತರ ಗೆಳೆಯರೆಲ್ಲ ಸಂಭ್ರಮಿಸುವಾಗ ಸುಧಾಕರನಿಗೆ ವಾಕರಿಕೆ ಬರುತ್ತದೆ. ಧರ್ಮದ ಹೆಸರಿನಲ್ಲಿ ನಡೆಯುವ ಕ್ರೌರ್ಯಕ್ಕೆ ಆತನ ಆತ್ಮಸಾಕ್ಷಿ ಒಪ್ಪುವುದಿಲ್ಲ. ಗೆಳೆಯ ನಾಗೇಶ ಗುಣಗನ ತರಾಟೆಯ ಮಾತುಗಳು ಅವನ ಕಣ್ಣು ತೆರೆಸುತ್ತವೆ. ಪಾಪಪ್ರಜ್ಞೆಯ ಬೆಂಕಿಯಲ್ಲಿ ಬೆಂದ ಆತ ತನ್ನ ಹುಟ್ಟೂರನ್ನು, ಹೆತ್ತವರನ್ನು ಬಿಟ್ಟು ದೂರದ ಬಳ್ಳಾರಿಗೆ ವಲಸೆ ಹೋಗುತ್ತಾನೆ. ಪ್ರೀತಿಯ ಆಸರೆ ಮತ್ತು ಬದಲಾವಣೆ. ಬಳ್ಳಾರಿಯಲ್ಲಿ ಕ್ರಿಶ್ಚಿಯನ್ ಸಮುದಾಯದ ರೀಟಾಳನ್ನು ಮದುವೆಯಾಗುವ ಸುಧಾಕರನಿಗೆ ಬದುಕೆಂದರೆ ಹಿಂಸೆಯಲ್ಲ, ಪ್ರೀತಿ ಮತ್ತು ಸಹಿಷ್ಣುತೆ ಎಂಬುದು ಅರ್ಥವಾಗುತ್ತದೆ. ಅವರ ಮನೆಯಲ್ಲಿ ಯೇಸುವಿನ ಮೂರ್ತಿ ಮತ್ತು ಹಿಂದೂ ದೇವರ ಫೋಟೋಗಳು ಒಟ್ಟಿಗೆ ಇರುವುದು ಸೌಹಾರ್ದತೆಯ ಸಂಕೇತವಾಗಿದೆ. ಮರುಸಂಧಾನ ಮತ್ತು ಮುಕ್ತಿ. ವರ್ಷಗಳ ನಂತರ ಊರಿಗೆ ಬಂದು ದೇವಿಯ ದರ್ಶನ ಪಡೆದಾಗ ಹಳೆಯ ಗೆಳೆಯ ನಾಗೇಶ ಮತ್ತು ಮುದುಕ ಹೊನ್ನಪ್ಪಗೌಡ ಆತನನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾರೆ. ಕೊನೆಯಲ್ಲಿ ಬಸ್ಸಿನಲ್ಲಿ ಸಿಗುವ ಅಪರಿಚಿತ ಮುಸ್ಲಿಂ ಮಹಿಳೆ ತನ್ನ ಮಗುವನ್ನು ಸುಧಾಕರನ ಕೈಗಿಟ್ಟು ಭಯ್ಯಾ, ಅಣ್ಣ ಎಂದು ಕರೆದಾಗ ಆತನ ಮನಸ್ಸಿನಲ್ಲಿದ್ದ ಹಳೆಯ ಗಾಯ ಮಾಯವಾಗುತ್ತದೆ. ಅಂದು ಗಲಭೆಯಲ್ಲಿ ಕೇಳಿದ ಭಯ್ಯಾ ಎಂಬ ದನಿ ಇಂದು ಪ್ರೀತಿಯ ಭಯ್ಯಾ ಆಗಿ ಬದಲಾದಾಗ ಆತನಿಗೆ ಪಾಪಪ್ರಜ್ಞೆಯಿಂದ ಸಂಪೂರ್ಣ ಮುಕ್ತಿ ಸಿಗುತ್ತದೆ. ಉಪಸಂಹಾರ. ಹೀಗೆ ಕಥೆಗಾರರು ಸುಧಾಕರನ ಪಾತ್ರದ ಮೂಲಕ ಮನುಷ್ಯನು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ತಪ್ಪು ಹಾದಿ ತುಳಿದರೂ ಪಶ್ಚಾತ್ತಾಪ ಮತ್ತು ಪ್ರೀತಿಯ ಮೂಲಕ ಮತ್ತೆ ಮಾನವೀಯತೆಯ ದಾರಿಗೆ ಮರಳಬಹುದು ಎಂಬುದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಪ್ರಶ್ನೆ 2. ಕಥೆಯಲ್ಲಿ ಬರುವ ಪ್ರಾದೇಶಿಕ ಸೊಗಡು ಮತ್ತು ಭಯ್ಯಾ ಎಂಬ ಪದದ ಸಾಂಕೇತಿಕ ಮಹತ್ವವನ್ನು ಚರ್ಚಿಸಿ. ಪೀಠಿಕೆ. ಈ ಕಥೆಯು ಕೇವಲ ಒಂದು ಸಾಮಾಜಿಕ ಸಂದೇಶವನ್ನಷ್ಟೇ ನೀಡುವುದಿಲ್ಲ, ಬದಲಿಗೆ ಉತ್ತರ ಕನ್ನಡ, ಕರಾವಳಿ ಭಾಗದ ವಿಶಿಷ್ಟ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ. ಇದರೊಂದಿಗೆ ಕಥೆಯ ಕೊನೆಯಲ್ಲಿ ಬರುವ ಭಯ್ಯಾ ಎಂಬ ಪದ ಇಡೀ ಕಥೆಯ ತಿರುಳನ್ನು ಸಾಂಕೇತಿಕವಾಗಿ ಹಿಡಿದಿಡುತ್ತದೆ. ವಿಶ್ಲೇಷಣೆ. ಮುಖ್ಯಾಂಶಗಳು. ಪ್ರಾದೇಶಿಕ ಭಾಷೆ ಮತ್ತು ಪರಿಸರ. ಕಥೆಯುದ್ದಕ್ಕೂ ಉತ್ತರ ಕನ್ನಡ ಭಾಗದ ಹವ್ಯಕ ಅಥವಾ ಕೋಟ ಶೈಲಿಯ ಕನ್ನಡದ ಪ್ರಾದೇಶಿಕ ಪದಗಳ ಬಳಕೆಯಿದೆ. ಉದಾಹರಣೆಗೆ ನಕ್ಷತ್ರ ಚಿಹ್ನೆ ಮನಿ, ಮನೆ, ಕಾನು, ಕಾಡು, ಹೂರು, ಊರು, ಫೇಸಿಕೆ, ಹರಕೆ, ಪ್ರಾರ್ಥನೆ, ತಾರಿ, ದೋಣಿ ದಾಟುವ ಜಾಗ ಇತ್ಯಾದಿ. ಗಂಗಾವಳಿ ನದಿ, ಹಂಚಿನ ಮನೆಗಳು, ತೆಂಗಿನ ತೋಟಗಳು ಕರಾವಳಿಯ ಜೀವಂತಿಕೆಯನ್ನು ಕಣ್ಣಿಗೆ ಕಟ್ಟುತ್ತವೆ. ಸಾಂಸ್ಕೃತಿಕ ಹಿನ್ನೆಲೆ. ಊರಿನ ಅಮ್ಮೋರ, ದೇವಸ್ಥಾನ, ಮಾಲಿ ಪೂಜೆ, ದೀಪಯಾತ್ರೆ, ಶಿವರಾತ್ರಿಯ ತೇರು ಇವೆಲ್ಲವೂ ಕರಾವಳಿಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳನ್ನು ಪ್ರತಿನಿಧಿಸುತ್ತವೆ. ಇಂತಹ ಶಾಂತಿಯುತ ಪರಿಸರದಲ್ಲಿ ಕೋಮು ದ್ವೇಷದ ವಿಷ ಹೇಗೆ ಹರಡುತ್ತದೆ ಎಂಬುದನ್ನು ಕಥೆಗಾರರು ಇಲ್ಲಿ ವ್ಯತಿರಿಕ್ತವಾಗಿ ತಂದಿದ್ದಾರೆ. ಭಯ್ಯಾ ಪದದ ಸಾಂಕೇತಿಕ ಮಹತ್ವ. ಈ ಕಥೆಯಲ್ಲಿ ಭಯ್ಯಾ, ಅಣ್ಣ ಎಂಬ ಹಿಂದೂಸ್ತಾನಿ ಪದವು 3 ವಿಭಿನ್ನ ಆಯಾಮಗಳಲ್ಲಿ ಸಾಂಕೇತಿಕವಾಗಿ ಬಳಕೆಯಾಗಿದೆ. 1. ಭಯ ಮತ್ತು ಆಕ್ರಂದನದ ಸಂಕೇತ.
ಗಲಭೆಯ ಸಂದರ್ಭದಲ್ಲಿ ಮುಸ್ಲಿಂ ಯುವತಿ ಮದೀನಾ ತನ್ನನ್ನು ರಕ್ಷಿಸಿಕೊಳ್ಳಲು ಸುಧಾಕರನನ್ನು ಭಯ್ಯಾ ಎಂದು ಕರೆಯುತ್ತಾಳೆ. ಇದು ಕೋಮು ಹಿಂಸೆಯ ಕ್ರೌರ್ಯದ ನಡುವೆಯೂ ಹೆಣ್ಣೊಬ್ಬಳು ಹುಡುಕುವ ಮಾನವೀಯ ಸಂಬಂಧದ ಆರ್ತನಾದವಾಗಿದೆ. 2. ಪಶ್ಚಾತ್ತಾಪದ ಕೊಂಡಿ. ಭಯ್ಯಾ ಎಂಬ ದನಿ ಸುಧಾಕರನ ಮನಸ್ಸಿನಲ್ಲಿ ದೀರ್ಘಕಾಲದವರೆಗೆ ಅಪರಾಧ ಪ್ರಜ್ಞೆಯನ್ನು ಉಂಟುಮಾಡುತ್ತದೆ. ಆ ದನಿಯೇ ಆತನನ್ನು ಹಿಂಸೆಯ ಹಾದಿಯಿಂದ ದೂರ ಕಳುಹಿಸುತ್ತದೆ. 3. ಸೌಹಾರ್ದತೆ ಮತ್ತು ಪಾಪಮುಕ್ತಿಯ ಸಂಕೇತ. ಕಥೆಯ ಕೊನೆಯಲ್ಲಿ ಬಸ್ಸಿನಲ್ಲಿ ಸಿಗುವ ಬುರ್ಖಾ ಧರಿಸಿದ ಮಹಿಳೆ ಯಾವುದೇ ದ್ವೇಷವಿಲ್ಲದೆ ಅತ್ಯಂತ ಸಹಜವಾಗಿ ತನ್ನ ಮಗುವನ್ನು ಕೊಟ್ಟು, ಭಯ್ಯಾ, ಈ ಕೂಸು ಸ್ವಲ್ಪ ಹಿಡಿ ಎನ್ನುತ್ತಾಳೆ. ಈ ಎರಡನೇ ಭಯ್ಯಾ ಎಂಬ ಸೌಮ್ಯವಾದ ಕರೆ ಸುಧಾಕರನ ಮನಸ್ಸಿನಲ್ಲಿದ್ದ ಕರಾಳ ನೆನಪಿನ ಗಾಯಕ್ಕೆ ಮದ್ದಾಗುತ್ತದೆ. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ, ಕರಾವಳಿಯ ವಿಶಿಷ್ಟ ಪ್ರಾದೇಶಿಕ ಪರಿಸರ ಕಥೆಗೆ ಜೀವ ತುಂಬಿದರೆ, ಭಯ್ಯಾ ಎಂಬ ಸಾಂಕೇತಿಕ ಪದವು ಧರ್ಮ ಜಾತಿಗಳ ಗೋಡೆಯನ್ನು ಮೀರಿ ನಿಲ್ಲುವ ಮಾನವೀಯ ಸಂಬಂಧ ಹಾಗೂ ಕೋಮು ಸಾಮರಸ್ಯದ ಮಹತ್ವವನ್ನು ಸಾರುತ್ತದೆ. ಟಿಪ್ಪಣಿ ರೂಪದ ಶಾರ್ಟ್ ನೋಟ್ಸ್. ಪ್ರಶ್ನೋತ್ತರಗಳು. 1. ಪಾತ್ರ ಪರಿಚಯ. ನಾಗೇಶ ಗುಣಗ. ಹಿನ್ನೆಲೆ. ನಾಗೇಶ ಗುಣಗ ಸುಧಾಕರನ ಬಾಲ್ಯದ ಗೆಳೆಯ. ತಂದೆ ಶೇಷ ಗುಣಗನ ತರುವಾಯ ಅಮ್ಮೋರ ದೇವಸ್ಥಾನದ ಅರ್ಚಕನಾಗಿ ಜವಾಬ್ದಾರಿ ವಹಿಸಿಕೊಂಡವನು. ಕಾಲೇಜು ದಿನಗಳಲ್ಲಿ ಇಂಗ್ಲಿಷ್ ಮೇಜರ್ ಬಿ.ಎ. ಓದುತ್ತಿದ್ದ ಪ್ರಬುದ್ಧ ವ್ಯಕ್ತಿ. ವೈಶಿಷ್ಟ್ಯ. ಪಾತ್ರದ ಮಹತ್ವ. ಊರಿನಲ್ಲಿ ಕೋಮು ಗಲಭೆ ನಡೆದಾಗ ಧರ್ಮಾಂಧತೆಯ ಅಲೆಯ ವಿರುದ್ಧ ಧ್ವನಿ ಎತ್ತಿದ ಏಕೈಕ ನರಪಿಳ್ಳೆ ನಾಗೇಶ. ಅಡುಗೆ ಕೋಣೆ ರಾಮುವಿನಂತಹ ಸ್ವಾರ್ಥಿಗಳ ಮಾತಿಗೆ ಮರುಳಾಗಿ ದಾರಿ ತಪ್ಪಿದ್ದ ಸುಧಾಕರನನ್ನು ಅಂದು ಕಟುವಾಗಿ ತರಾಟೆಗೆ ತೆಗೆದುಕೊಂಡಿದ್ದವನು ನಾಗೇಶನೇ. ಯಾವ ದೇವರು ಹೆಣ್ಣುಮಕ್ಕಳನ್ನು ಸತಾಯಿಸಲು ಹೇಳುತ್ತಾನೆ? ದೇವರ ಹೆಸರಿನಲ್ಲಿ ನಿಮ್ಮ ತೆವಲು ತೀರಿಸಿಕೊಳ್ಳಬೇಡಿ ಎಂದು ಧರ್ಮದ ನೈಜ ಅರ್ಥವನ್ನು ಎತ್ತಿ ಹಿಡಿದಿದ್ದ ಧೀಮಂತ ಪಾತ್ರ ಇವನದು. ಸಂದೇಶ. ವರ್ಷಗಳ ನಂತರ ಊರಿಗೆ ಮರಳಿದ ಸುಧಾಕರನನ್ನು ದ್ವೇಷಿಸದೆ ಪ್ರೀತಿಯಿಂದ ದೇವಿಯ ಪ್ರಸಾದ ನೀಡಿ ಆಶೀರ್ವದಿಸುತ್ತಾನೆ. ಈ ಮೂಲಕ ನಾಗೇಶನ ಪಾತ್ರವು ಕಥೆಯಲ್ಲಿ ವೈಚಾರಿಕತೆ, ನ್ಯಾಯಪರತೆ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಮೂಡಿಬಂದಿದೆ. 2. ಪಾತ್ರ ಪರಿಚಯ. ರೀಟಾ. ಹಿನ್ನೆಲೆ. ರೀಟಾ ಸುಧಾಕರನ ಪತ್ನಿ. ಬಳ್ಳಾರಿಯ ಸೇಂಟ್ ಮೇರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾಳೆ. ಬಾಲ್ಯದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಹಾಸ್ಟೆಲ್ನಲ್ಲಿ ಬೆಳೆದ ಅನಾಥೆ. ವೈಶಿಷ್ಟ್ಯ. ಪಾತ್ರದ ಮಹತ್ವ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ರೀಟಾ ಸುಧಾಕರನನ್ನು ಚರ್ಚ್ ಹಾಗೂ ವೆಂಕಟರಮಣ ದೇವಸ್ಥಾನ ಎರಡರಲ್ಲೂ ಮದುವೆಯಾಗುತ್ತಾಳೆ. ಅವಳ ಮನೆಯ ಕಪಾಟಿನಲ್ಲಿ ಏಸುವಿನ ಮೂರ್ತಿಯ ಪಕ್ಕದಲ್ಲೇ ಗೋಕರ್ಣದ ಮಹಾಬಲೇಶ್ವರ ಮತ್ತು ಗಣಪತಿಯ ಫೋಟೋ ಇರುತ್ತದೆ. ಗಂಡ ಸುಧಾಕರ ತನಗಾಗಿ ಮತ್ತು ಮಗುವಿನ ಹರಕೆಗಾಗಿ ಹುಟ್ಟೂರಿಗೆ ಹೋದಾಗ ಆತ ಸುರಕ್ಷಿತವಾಗಿ ಬರಲಿ ಎಂದು ಎರಡು ದೇವರಿಗೂ ಕೈಮುಗಿದು ಹರಕೆ ಹೊರುತ್ತಾಳೆ. ಸಂದೇಶ. ರೀಟಾಳ ಪಾತ್ರವು ಕಥೆಯಲ್ಲಿ ಮತಾತೀತ ಪ್ರೀತಿ, ಸಹಿಷ್ಣುತೆ ಮತ್ತು ಸಂಸಾರದ ನೆಮ್ಮದಿಯ ಸಂಕೇತವಾಗಿದೆ. ಸುಧಾಕರನಿಗೆ ಮಾನಸಿಕ ನೆಮ್ಮದಿ ಮತ್ತು ಹೊಸ ಬದುಕು ಸಿಗುವುದು ಇವಳ ಪ್ರೀತಿಯ ಆಸರೆಯಿಂದಲೇ. 3. ಕಥೆಯ ಹಿನ್ನೆಲೆ. ಮದೀನಾ ಮತ್ತು ಗಲಭೆಯ ಕಹಿ ನೆನಪು. ಹಿನ್ನೆಲೆ. ಭಟ್ಕಳದಲ್ಲಿ ನಡೆದ ಗಲಭೆಯ ಬಿಸಿ ಸುಧಾಕರನ ಊರಿಗೂ ತಟ್ಟಿದಾಗ ದೀಪಯಾತ್ರೆಯ ನೆಪದಲ್ಲಿ ಮುಸ್ಲಿಂ ಕೇರಿಯ ಮೇಲೆ ದಾಳಿ ನಡೆಯುತ್ತದೆ. ಆಗ ಸುಧಾಕರ ಹಾಜಿಸಾಬನ ಮಗಳಾದ ಮದೀನಾಳ ಮನೆಗೆ ದಾಂಧಲೆ ಮಾಡಲು ನುಗ್ಗುತ್ತಾನೆ. ಘಟನೆಯ ಮಹತ್ವ. ಸುಧಾಕರ ಮದೀನಾಳ ಜಡೆ ಹಿಡಿದು ಎಳೆದಾಗ ರಕ್ತ ಸಿಕ್ತ ಗಲ್ಲದೊಂದಿಗೆ ಅವಳು, ಚೋಡದೋ ಭಯ್ಯಾ, ಬಿಟ್ಟು ಬಿಡಣ್ಣ ಎಂದು ದೈನ್ಯತೆಯಿಂದ ಆರ್ತನಾದ ಮಾಡುತ್ತಾಳೆ. ಅಕ್ಕತಂಗಿಯರಿಲ್ಲದ ಸುಧಾಕರನಿಗೆ ಭಯ್ಯಾ ಎಂಬ ಮಾತು ಕಪಾಳಕ್ಕೆ ಹೊಡೆದಂತಾಗುತ್ತದೆ. ಅವನೊಳಗಿನ ಧರ್ಮಾಂಧತೆ ಕರಗಿ ಅಪರಾಧ ಪ್ರಜ್ಞೆ ಮೂಡುತ್ತದೆ. ಸಂದೇಶ. ಈ ಘಟನೆಯೇ ಸುಧಾಕರನ ಬದುಕಿನ ದೊಡ್ಡ ತಿರುವು, ಟರ್ನಿಂಗ್ ಪಾಯಿಂಟ್. ಇದು ಧರ್ಮದ ಹೆಸರಿನಲ್ಲಿ ನಡೆಯುವ ಹಿಂಸೆ ಎಷ್ಟು ಕ್ರೂರವಾದುದು ಮತ್ತು ಅದು ಮನುಷ್ಯನ ಆತ್ಮಸಾಕ್ಷಿಯನ್ನು ಹೇಗೆ ಹಿಂಸಿಸುತ್ತದೆ ಎಂಬುದನ್ನು ತೋರಿಸುತ್ತದೆ. 4. ಸಾಂಕೇತಿಕತೆ. ಕೊನೆಯ ಪ್ರಸಂಗ ಮತ್ತು ಭಯ್ಯಾ ಪದದ ಧ್ವನಿ. ಹಿನ್ನೆಲೆ. ಕಥೆಯ ಕೊನೆಯಲ್ಲಿ ಊರಿನಿಂದ ಮರಳಿ ಬಳ್ಳಾರಿಗೆ ಬಸ್ ಹತ್ತಿದ ಸುಧಾಕರನಿಗೆ ಬಸ್ಸಿನಲ್ಲಿ ಬುರ್ಖಾ ಧರಿಸಿದ ಅಪರಿಚಿತ ಮಹಿಳೆಯೊಬ್ಬಳು ಸಿಗುತ್ತಾಳೆ. ಆಕೆ ಅತ್ಯಂತ ಸಹಜವಾಗಿ ತನ್ನ ಮಗುವನ್ನು ಸುಧಾಕರನ ಕೈಗಿಟ್ಟು, ಭಯ್ಯಾ, ಈ ಕೂಸು ಸ್ವಲ್ಪ ಹಿಡಿ ಎನ್ನುತ್ತಾಳೆ. ಸಾಂಕೇತಿಕ ಮಹತ್ವ. ಈ ಪ್ರಸಂಗದಲ್ಲಿ ಬರುವ ಭಯ್ಯಾ ಎಂಬ ಪದ ಇಡೀ ಕಥೆಯ ಮುಕ್ತಾಯಕ್ಕೆ ಅದ್ಭುತ ಧ್ವನಿಯನ್ನು ನೀಡುತ್ತದೆ. ಹಿಂದೆ ಗಲಭೆಯ ಸಂದರ್ಭದಲ್ಲಿ ಮದೀನಾ ಭಯದಿಂದ ಕೂಗಿದ ಭಯ್ಯಾ ಎಂಬ ದನಿ ಸುಧಾಕರನಿಗೆ ಪಾಪಪ್ರಜ್ಞೆಯ ಗಾಯವಾಗಿ ಕಾಡಿತ್ತು. ಆದರೆ ಇಂದು ಅಪರಿಚಿತ ಮಹಿಳೆ ಪ್ರೀತಿ ಮತ್ತು ವಿಶ್ವಾಸದಿಂದ ಕರೆದ ಭಯ್ಯಾ ಎಂಬ ಮಾತು ಆತನ ಹಳೆಯ ಗಾಯಕ್ಕೆ ಮದ್ದಾಗುತ್ತದೆ. ಸಂದೇಶ. ಈ ಕೊನೆಯ ಪ್ರಸಂಗವು ಕೋಮು ಸಾಮರಸ್ಯ, ಮಾನವೀಯ ನಂಬಿಕೆ ಮತ್ತು ಪಾಪಮುಕ್ತಿಯನ್ನು ಸಾಂಕೇತಿಕವಾಗಿ ಧ್ವನಿಸುತ್ತದೆ. ಧರ್ಮದ ಗೋಡೆಗಳನ್ನು ಮೀರಿ ಮನುಷ್ಯತ್ವ ಗೆಲ್ಲುತ್ತದೆ ಎಂಬುದಕ್ಕೆ ಇದು ಕನ್ನಡಿಯಾಗಿದೆ. 2 ಅಂಕದ ಪ್ರಮುಖ ಪ್ರಶ್ನೋತ್ತರಗಳು, ಶಾರ್ಟ್ ಆನ್ಸರ್ಸ್. ಪ್ರಶ್ನೆ 1.
ಸುಧಾಕರ 8 ವರ್ಷಗಳ ನಂತರ ಯಾವ ಊರಿಗೆ, ಏಕೆ ಬಂದಿದ್ದನು? ಉತ್ತರ: ಸುಧಾಕರ 8 ವರ್ಷಗಳ ನಂತರ ತನ್ನ ಹುಟ್ಟೂರಾದ ಉತ್ತರ ಕನ್ನಡದ ಗಂಗಾವಳಿ ತೀರದ ಅಮ್ಮೋರ ದೇವಸ್ಥಾನಕ್ಕೆ ತನ್ನ ಮಗುವಿನ ಹರಕೆ ತೀರಿಸಲು ಮತ್ತು ತಾಯಿಯ ಪ್ರಸಾದ ಪಡೆಯಲು ಬಂದಿದ್ದನು. ಪ್ರಶ್ನೆ 2. ಸುಧಾಕರನ ಹೆಂಡತಿಯ ಹೆಸರೇನು ಮತ್ತು ಅವಳು ಎಲ್ಲಿ ಕೆಲಸ ಮಾಡುತ್ತಿದ್ದಳು? ಉತ್ತರ: ಸುಧಾಕರನ ಹೆಂಡತಿಯ ಹೆಸರು ರೀಟಾ. ಅವಳು ಬಳ್ಳಾರಿಯ ಸೇಂಟ್ ಮೇರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು. ಪ್ರಶ್ನೆ 3. ರೀಟಾಳ ಮನೆಯ ಕಪಾಟಿನಲ್ಲಿ ಯಾವ ಯಾವ ದೇವತೆಗಳ ಫೋಟೋ ಮತ್ತು ಮೂರ್ತಿಗಳಿದ್ದವು? ಉತ್ತರ: ರೀಟಾಳ ಮನೆಯ ಕಪಾಟಿನಲ್ಲಿ ಗೋಕರ್ಣದ ಮಹಾಬಲೇಶ್ವರ, ಗಣಪತಿಯ ಫೋಟೋಗಳು ಮತ್ತು ಅವುಗಳ ಪಕ್ಕದಲ್ಲೇ ಶಿಲುಬೆಯ ಮೇಲಿರುವ ಯೇಸುವಿನ ಪುಟ್ಟ ಮೂರ್ತಿ ಇತ್ತು. ಪ್ರಶ್ನೆ 4. ಗಲಭೆಯ ಸಂದರ್ಭದಲ್ಲಿ ಸುಧಾಕರ ಯಾರ ಮನೆಗೆ ದಾಂಧಲೆ ಮಾಡಲು ಹೋಗಿದ್ದನು? ಉತ್ತರ: ಗಲಭೆಯ ಸಂದರ್ಭದಲ್ಲಿ ಸುಧಾಕರನು ತನ್ನದೇ ಊರಿನ ಮುಸ್ಲಿಂ ಸಮುದಾಯದ ಹಾಜಿಸಾಬರ ಮಗಳಾದ ಮದೀನಾ ಳ ಮನೆಗೆ ದಾಂಧಲೆ ಮಾಡಲು ಹೋಗಿದ್ದನು. ಪ್ರಶ್ನೆ 5. ಸುಧಾಕರ ಜಡೆ ಹಿಡಿದು ಎಳೆದಾಗ ಮದೀನಾ ಏನೆಂದು ಕೂಗಿದಳು? ಉತ್ತರ: ಸುಧಾಕರ ತನ್ನ ಜಡೆ ಹಿಡಿದು ಎಳೆದಾಗ ಮದೀನಾಳ ಆತ್ಮಸಾಕ್ಷಿ ಜಾಗೃತಗೊಳಿಸುವಂತೆ ಆಕೆ, ಚೋಡದೋ ಭಯ್ಯ, ಬಿಟ್ಟು ಬಿಡಣ್ಣ ಎಂದು ದೈನ್ಯತೆಯಿಂದ ಕೂಗಿದಳು. ಪ್ರಶ್ನೆ 6. ಸುಧಾಕರನಿಗೆ ಅಮ್ಮೋರ ಗುಡಿಯಲ್ಲಿ ಸಿಕ್ಕ ಬಾಲ್ಯದ ಗೆಳೆಯ ಯಾರು? ಉತ್ತರ: ಸುಧಾಕರನಿಗೆ ಗುಡಿಯಲ್ಲಿ ಸಿಕ್ಕ ಬಾಲ್ಯದ ಗೆಳೆಯ ನಾಗೇಶ ಗುಣಗ. ಆತ ತಂದೆಯ ನಂತರ ಆ ದೇವಸ್ಥಾನದ ಅರ್ಚಕನಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ದನು. ಪ್ರಶ್ನೆ 7. ಅಂದು ಗಲಭೆಯ ದಿನಗಳಲ್ಲಿ ಸುಧಾಕರನನ್ನು ಕಟುವಾಗಿ ಬೈದು ಬುದ್ಧಿ ಹೇಳಿದವನು ಯಾರು? ಉತ್ತರ: ಬಿ. ಎ. ಓದುತ್ತಿದ್ದ ಸುಧಾಕರನ ಬಾಲ್ಯದ ಗೆಳೆಯ ನಾಗೇಶ ಗುಣಗ ಅಂದು ಆತನ ಧರ್ಮಾಂಧತೆಯ ನಡೆಯನ್ನು ಕಟುವಾಗಿ ಬೈದು ಬುದ್ಧಿ ಹೇಳಿದ್ದನು. ಪ್ರಶ್ನೆ 8. ಊರಿನ ಮೆಟ್ಟಿಲಿಳಿಯುವಾಗ ಸುಧಾಕರನಿಗೆ ಸಿಕ್ಕ ಹಿರಿಯ ಮುದುಕ ಯಾರು? ಉತ್ತರ: ದೇವಸ್ಥಾನದ ಮೆಟ್ಟಿಲಿಳಿಯುವಾಗ ಸುಧಾಕರನಿಗೆ ಸಿಕ್ಕ ಹಿರಿಯ ಮುದುಕ ಹೊನ್ನಪ್ಪಗೌಡ. ಆತ ಸುಧಾಕರನನ್ನು ಕಂಡು ಕಣ್ಣೀರಿಟ್ಟು ಪ್ರೀತಿ ತೋರಿಸಿದನು. ಪ್ರಶ್ನೆ 9. ಕೊನೆಯಲ್ಲಿ ಬಸ್ಸಿನಲ್ಲಿ ಸಿಕ್ಕ ಬೂರ್ಖಾ ಧರಿಸಿದ ಮಹಿಳೆ ಸುಧಾಕರನಿಗೆ ಏನೆಂದು ಹೇಳಿದಳು? ಉತ್ತರ: ಬಸ್ಸಿನಲ್ಲಿ ಸಿಕ್ಕ ಬೂರ್ಖಾ ಧರಿಸಿದ ಅಪರಿಚಿತ ಮಹಿಳೆ ತನ್ನ ಮಗುವನ್ನು ಸುಧಾಕರನ ಕೈಗಿಟ್ಟು, ಭಯ್ಯ, ಈ ಕೂಸು ಸ್ವಲ್ಪ ಹಿಡಿ ಎಂದು ವಿಶ್ವಾಸದಿಂದ ಹೇಳಿದಳು. ಪ್ರಶ್ನೆ 10. ಈ ಕಥೆಯಲ್ಲಿ ಬರುವ ಭಯ್ಯ ಎಂಬ ಪದ ಏನನ್ನು ಸಂಕೇತಿಸುತ್ತದೆ? ಉತ್ತರ: ಭಯ್ಯ, ಅಣ್ಣ ಎಂಬ ಪದವು ಧರ್ಮ ಜಾತಿಗಳ ಗೋಡೆಯನ್ನು ಮೀರಿ ನಿಲ್ಲುವ ಕೋಮು ಸೌಹಾರ್ದತೆ, ಮಾನವೀಯ ನಂಬಿಕೆ ಮತ್ತು ಪಾಪಮುಕ್ತಿಯನ್ನು ಸಂಕೇತಿಸುತ್ತದೆ.